ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯ ತಿಳಿಸ್ತಾ ನಾನಿವತ್ತು ರಂಜಾನ್ ಸ್ಪೆಷಲ್ ಆಗಿ ಎಲ್ಲರೂ ಮಾಡುವಂತಹ ಜರ್ದಾ ರೈಸ್ ಮಾಡ್ತಾ ಇದ್ದೀನಿ. ಅಂದರೆ ಜರ್ದಾ ಪಲಾವ್ ಅಂತಲೂ ಕರೀತಾರೆ. ಇದೊಂದು ಸ್ವೀಟ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ ರೈಸಲ್ಲಿ. ಅದರಲ್ಲೂ ಸ್ವೀಟ್ ಕೇಳಿದಾಗ ತಕ್ಷಣ ಕೂಡ ಮಾಡ್ಕೊಡ್ಬೋದು ಇದನ್ನು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ ಬಾಸುಮತಿ ಅಕ್ಕಿ ಸುಮಾರು 1 ಕಪ್ ಆಗೋಷ್ಟು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು 15 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಒಂದು 15 ನಿಮಿಷ ಬಿಟ್ಟರೆ ಸಾಕು. ನೀವು ಯಾವ ಬ್ರ್ಯಾಂಡದಾದರೂ ಬಾಸುಮತಿ ಅಕ್ಕಿ ತಗೊಳ್ಳಿ. ಇಲ್ಲಿ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇಲ್ಲಿ ದ್ರಾಕ್ಷಿ 1 ಟೇಬಲ್ ಸ್ಪೂನು, ಗೋಡಂಬಿ ಒಂದು 5 ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಚೆರಿ ಅದು ಕೇಕ್ ಮೇಲೆಲ್ಲ ಇಡ್ತಾರಲ್ಲ, ಅದು ಒಂದು 5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ ಒಂದು 5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಗಿದ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಕೇಸರಿ ಕಲರ್ ತಗೊಂಡಿದ್ದೀನಿ. ಒಂದು ಪಲಾವ್ ಎಲೆ, 3 ಲವಂಗ, ಒಂದು 4 ಏಲಕ್ಕಿ ತಗೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ತುಪ್ಪ, 2 ಇನ್ಸ್ಟೆಂಟ್ ಗುಲಾಬ್ ಜಾಮೂನು ಅಂಗಡಿಯಲ್ಲಿ ತಗೊಬಂದಿರೋದೆ ನಾನು. ಸರಿ, ನೀವು ಬೇಕಂದರೆ ಮನೇಲಿ ಮಾಡಿರೋದು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ನೀರು ಎಷ್ಟು ಹಾಕ್ಬೇಕಂದ್ರೆ ಅಕ್ಕಿ ಮುಳುಗೋಷ್ಟು ಹಾಕ್ಕೊಳ್ಳಿ. ಸುಮಾರು 1 ಕಪ್ಗೆ ಒಂದು 2.5 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಯುವಾಗ ಇಲ್ಲಿ ಕೇಸರಿ ಕಲರ್, ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಹಾಕಿದ ಮೇಲೆ ಇವಾಗ ಬಾಸುಮತಿ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ಪೆಷಲ್ ರೆಸಿಪಿ ಇರೋದ್ರಿಂದ ನಾನು ಬಾಸುಮತಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ರಂಜಾನ್ ಸ್ಪೆಷಲಾಗಿ ತುಂಬ ಜನ ಬಾಸುಮತಿ ಅಕ್ಕಿನೇ ಯೂಸ್ ಮಾಡೋದು. ನೀವು ನಾರ್ಮಲಿ ನೀವು ಮನೇಲಿ ಯಾವಾಗಾದರೂ ಮಾಡ್ಕೊಂಡು ತಿನ್ನಬೇಕಂದ್ರೆ ನಾರ್ಮಲ್ ರೈಸ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಒಂದು 90% ಬೇಯಿಸ್ಕೊತೀನಿ. ನಾರ್ಮಲ್ ಅನ್ನ ಎಷ್ಟು ಬೇಯಿಸ್ಕೊತೀರೋ ಅದೇ ಥರ ಬೇಯಿಸ್ಕೊಳ್ಳಿ. ಮಿನಿಮಮ್ ಒಂದು 10 ನಿಮಿಷದಲ್ಲಿ ಬೆಂದೋಗುತ್ತೆ. ಫುಡ್ ಕಲರ್ ಅಷ್ಟೇ, ನಿಮಗೆ ಜಾಸ್ತಿ ಬೇಡ ಅಂದರೆ ಕಡಿಮೆ ಕೂಡ ಹಾಕೋಬೋದು. ಮತ್ತು ಇಲ್ಲಾಂದರೆ ಕಲರ್ ಕೂಡ ಸ್ಕಿಪ್ ಮಾಡ್ಕೋಬೋದು. ಆದರೆ ಕಲರ್ ಹಾಕೋದ್ರಿಂದ ಅದೊಂದು ಸ್ಪೆಷಲ್, ಹಬ್ಬದ ಸ್ಪೆಷಲ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ಮಾಡಿದ ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಆರಕ್ಕೆ ಬಿಡ್ತೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದು ಮಿನಿಮಮ್ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮತ್ತು ಒಣಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಅದೆಲ್ಲ ಹಾಕ್ಕೊಂಡು ದ್ರಾಕ್ಷಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಯಾಕಂದರೆ ಗೋಡಂಬಿ, ಬಾದಾಮಿ ಅದೆಲ್ಲ ಜಾಸ್ತಿ ಫ್ರೈ ಆಗೋದು ಬೇಡ. ದ್ರಾಕ್ಷಿ ಬಿಸಿ ಆಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ಗೆ ಫ್ರೈ ಆಗುತ್ತೆ. ಇವಾಗ ಇದನ್ನ ಎತ್ತು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇದು ಹಾಕಿದ ಮೇಲೆ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಇವಾಗ ನಾವು ಮಾಡಿರೋಂಥ ಅನ್ನನ ಒಂದು ಲೇಯರ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ದಮ್ ಬಿರಿಯಾನಿ ಎಲ್ಲ ಯಾವ ರೀತಿ ಮಾಡ್ತೀರೋ ಅದೇ ರೀತಿಯೂ ಇದನ್ನು ಒಂದು ಲೇಯರ್ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸೊ ಇದೇ ರೀತಿ ಇದು ಮಾಡಬೇಕು. ಸ್ವೀಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ಮಕ್ಕಳೇನಾದ್ರೂ ತಕ್ಷಣ ಸ್ವೀಟ್ ಕೇಳಿದಾಗ ಈ ಥರ ಒಂದು 15 ನಿಮಿಷದೊಳಗೆ ಮಾಡಿಕೊಡ್ಬೋದು. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮತ್ತೆ ಉಳಿದಿರೋಂಥ ಅನ್ನ ಹಾಕ್ಕೊತಾ ಇದ್ದೀನಿ. 2 ಲೇಯರ್ ಮಾಡ್ಕೊತಾ ಇದ್ದೀನಿ. ಇನ್ನು ಉಳಿದಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇನ್ನು ಉಳಿದಿರೋಂಥ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಎಷ್ಟಂದರೆ ನಿಮಗೆ ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ನಾನು 1 ಕಪ್ ಅಕ್ಕಿಗೆ 3/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೆ. ಸೊ ಇವಾಗ ಸಕ್ಕರೆ ಹಾಕಿದ ಮೇಲೆ ಇದರಲ್ಲಿ ಏನು ಗೊತ್ತಾ, ಕೋವಾ ಇದ್ದರೆ ಕೋವಾ ಕೂಡ ಹಾಕೋಬೋದು. ಆದರೆ ಕೋವಾ ಸಿಗೋದಿಲ್ಲ, ಅರ್ಜೆಂಟ್ಗೋಸ್ಕರ ನಾನು ರೆಡಿಮೇಡ್ ಅಂಗಡಿಯಲ್ಲಿ ಗುಲಾಬ್ ಜಾಮೂನ್ ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದೇ ಒಂದು ಗುಲಾಬ್ ಜಾಮೂನ್ನ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪಾಕ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕಿದ ಮೇಲೆ ಇದನ್ನು ಸಿಮ್ಮಲ್ಲೇ 10 ನಿಮಿಷವರೆಗೂ ಮುಚ್ಚಿ ಬಿಡಬೇಕಾಗುತ್ತೆ. ಮಧ್ಯದಲ್ಲಿ ತೆಗಿಯೋಕ್ಕೆ ಹೋಗಬೇಡಿ. ಮತ್ತು ಸಿಮ್ಮಲ್ಲೇ ಇಡಬೇಕು. ಸಿಮ್ಮಲ್ಲೇ ಒಂದು 10 ನಿಮಿಷ ಬಿಟ್ಟಿದ ನಂತರ ಇವಾಗ ಓಪನ್ ಮಾಡೋಣ. ಸೊ ಇವಾಗ ನೋಡಿ, ಇದು ಓಪನ್ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಖತ್ತಾಗಿ ಬಂದಿದೆ. ಆ ಸಕ್ಕರೆ ಎಲ್ಲ ಅನ್ನಕ್ಕೆ ಎಳ್ಕೊಂಡಿರುತ್ತೆ, ಅಂದರೆ ಪಾಕೆಲ್ಲ ಹೀರ್ಕೊಂಡಿರುತ್ತೆ. ಅನ್ನ ಕೂಡ ಅಷ್ಟೇ ತಿನ್ನೋಕ್ಕೆ ಉದುರಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆಲ್ಮೋಸ್ಟ್ ಇವಾಗ ಜರ್ದಾ ರೈಸ್ ರೆಡಿಯಾಗಿದೆ. ನೋಡಿ, ಈ ರಂಜಾನ್ ಸ್ಪೆಷಲಾಗಿ ತುಂಬ ವೆರೈಟಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಇದೊಂದು ಸ್ಪೆಷಲಾಗಿ ಒಂದು ರೈಸ್ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಇವತ್ತು ಮಾಡಿರೋ ಅಂಥ ಜರ್ದಾ ರೈಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.